ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯಾಟಗರಿ ಚೇಂಜ್ ಮಾಡೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ. ಫ್ರೆಂಡ್ಸ್, ಸ್ವಲ್ಪ ದಿನ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಎಷ್ಟು ಸಾವಿರ ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ತಿದ್ದೆ. ಅಂದರೆ ನನ್ನ ಚಾನಲ್ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಈ ಚಾನಲಲ್ಲಿ 2300, 400, 500, 2500ಕ್ಕೆ $1 ಬರುತ್ತೆ ಅಂತೇಳಿ ನಾನು ತಿಳಿಸಿದ್ದೆ. ಆದರೆ ಕೆಲವೊಂದು ಚಾನಲ್ಸ್ ಇರುತ್ತೆ, ಅದರಲ್ಲಿ ಜಾಸ್ತಿ ವ್ಯೂಸ್ ಆದರೆ $1 ಆಗುತ್ತೆ. ಫಾರ್ ಎಕ್ಸಾಂಪಲ್ 4000, 5000, 6000 ಈ ಥರ 6000 ವ್ಯೂಸ್ ಆದರೆ $1 ಸಿಗುತ್ತೆ. ಅವ್ರಿಗೆ ಏನು ಅನಿಸ್ತಾ ಇರುತ್ತೆ, ಇದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡಿದರೆ ಸ್ವಲ್ಪ ವ್ಯೂಸ್ ಆದ್ರೇ $1 ಸಿಗುತ್ತೆ, ನಾವು ಕ್ಯಾಟಗರಿ ಚೇಂಜ್ ಮಾಡೋಣ. ಅವ್ರದ್ದು ಯಾವುದಿರುತ್ತೆ, ಫಾರ್ ಎಕ್ಸಾಂಪಲ್ ಕುಕ್ಕಿಂಗ್ ಇತ್ತು, ಎಡಿಟಿಂಗ್ ಇತ್ತು, ಆ ಥರ ಏನೋ ಚಾನಲ್ ಇತ್ತು, ಈ ಕ್ಯಾಟಗರಿಗೆ ಶಿಫ್ಟ್ ಮಾಡೋಣ, ಈ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಮಾಡೋಣ ಅಂತ ಅನ್ಕೋತಾ ಇರ್ತಾರೆ. ಕಮೆಂಟ್ ಕೂಡ ಮಾಡಿದರು, ನನ್ನ ಚಾನಲ್ಗೆ ಅಂದರೆ 5000 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ, 4500 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ, ಬೇಜಾರಾಗ್ತಾ ಇದೆ ಅಂತೇಳಿ ಆ ಥರ ಅಂತ ಇದ್ದರು. ಬೇರೆಯವರು ಕೂಡ ಸಜೆಸ್ಟ್ ಮಾಡಿದರು ಕ್ಯಾಟಗರಿ ಚೇಂಜ್ ಮಾಡಿ ಅಂತೇಳಿ. ನನಗೂ ಕೂಡ ನಾನು ಫಸ್ಟ್ಗೆ ಅಂದರೆ ಒಂದು 3-4 ತಿಂಗಳು ಹಿಂದ್ಗಡೆ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ ನನ್ನ ಚಾನಲ್ಗೆ ಅಂತೇಳಿ ನನಗೆ ಸಜೆಸ್ಟ್ ಮಾಡ್ತಾಯಿದ್ರು ಕ್ಯಾಟಗರಿ ಚೇಂಜ್ ಮಾಡಿ ಅಂತೇಳಿ. ಕ್ಯಾಟಗರಿ ಚೇಂಜ್ ಮಾಡಿದರೆ ನನಗೆ ಆ ಥರ ಸಜೆಸ್ಟ್ ಮಾಡಿದರೆ ನಾನು ಬೇಡ ಅಂತಂದೆ. ನಾನು ಇದೇ ವೀಡಿಯೋ ಮಾಡ್ತೀನಿ, ಇದ್ರ ರಿಲೇಟೆಡೇ ಮಾಡ್ತೀನಿ, ನನಗೆ ಇದನ್ನೇ ಇಷ್ಟ, ಇದು ಬಿಟ್ಟು ಬೇರೆ ಕ್ಯಾಟಗರಿ ನನಗೆ ಇಷ್ಟ ಇಲ್ಲ, ಮತ್ತು ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಾವು ವೀಡಿಯೋ ಮಾಡಬೇಕಾದ್ರೆ ಅಂತೇಳಿ ನನಗೆ ಅವ್ರಿಗೆ ರಿಪ್ಲೈ ಮಾಡಿದೆ ನಾನು. ಆದರೆ ಈಗ ನಾನು ಏನು ತಿಳಿಸ್ತೇನೆ ಅಂತಂದರೆ, ಕ್ಯಾಟಗರಿ ಚೇಂಜ್ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ. ಫಸ್ಟು, ಈಗ ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ತೀನಿ, ಈಗ ನಂದು ಯೂಟ್ಯೂಬ್ ರಿಲೇಟೆಡ್ ಇದೆ, ಬೇರೆಯವ್ರದ್ದು ಎಡಿಟಿಂಗ್ ಇದೆ ಅಂತೇಳಿ ನಾವು ಅಂದ್ಕೊಳ್ಳೋಣ. ಈಗ ನನ್ನ ಚಾನಲಲ್ಲಿ 2500 ವ್ಯೂಸ್ಗೆ $1 ಆಗುತ್ತೆ, ಅವ್ರ ಚಾನಲಲ್ಲಿ 5000 ವ್ಯೂಸ್ಗೆ $1 ಆಗುತ್ತೆ ಅಂತ ಅಂದ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ನನ್ನ ಚಾನಲ್ ರಿಲೇಟೆಡ್ ವೀಡಿಯೋಸ್ ಅಂದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತೇಳಿ ಅನ್ಕೋತಾರೆ. ಅಂದರೆ ವ್ಯೂಸ್ಗೆ ಕಡಿಮೆ ವ್ಯೂಸ್ಗೆ ಜಾಸ್ತಿ $1 ಸಿಗುತ್ತೆ ಅಂತೇಳಿ. ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಫಸ್ಟ್ ಈಗ ಎಡಿಟಿಂಗ್ ರಿಲೇಟೆಡ್ ಅವ್ರು ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ 5000 ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಂದ್ಕೊಳ್ಳಿ. ಈಗ ಅವರು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಸಬ್ಸ್ಕ್ರೈಬರ್ಸ್ ಏನು ಮಾಡ್ತಾರೆ, ಅವ್ರ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಎಡಿಟಿಂಗ್ ರಿಲೇಟೆಡ್ ವೀಡಿಯೋಸ್ ಇಷ್ಟ ಇರುತ್ತೆ, ಅವರು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅವ್ರಿಗೆ ಇಷ್ಟ ಇರಲ್ಲ ಈ ಟಾಪಿಕ್ಸ್ ಎಲ್ಲ, ಅದಕ್ಕೆ ಅವ್ರ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಎರಡನೇದು ಏನು ಅಂತಂದರೆ, ಅವ್ರಿಗೆ ಇಷ್ಟ ಇರೋದು ಎಡಿಟಿಂಗ್ ಇರುತ್ತೆ ಯೂಟ್ಯೂಬರ್ಗೆ, ಅವ್ರ ಚಾನಲ್ದು ಏನು ವೀಡಿಯೋಸ್ ಮಾಡ್ತಾಯಿರ್ತಾರೆ ಆ ವೀಡಿಯೋಸ್ನ ಆ ಟಾಪಿಕ್ ಇಷ್ಟ ಇರುತ್ತೆ. ಈಗ ದುಡ್ಡುಗೋಸ್ಕರ ಇದರಲ್ಲಿ ಜಾಸ್ತಿ ದುಡ್ಡು ಬರ್ತಾ ಇದೆ, ಜಾಸ್ತಿ ಕಡಿಮೆ ವ್ಯೂಸ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತೇಳಿ ಅವ್ರು ಚೇಂಜ್ ಮಾಡಿದರೆ ಅವ್ರಿಗೆ ಅದು ಇಷ್ಟ ಇರಲ್ಲ, ಯೂಟ್ಯೂಬ್ ರಿಲೇಟೆಡ್ ಇಷ್ಟ ಇರಲ್ಲ. ಆದರೆ ದುಡ್ಡುಗೋಸ್ಕರ ಈ ಕಡೆ ಬರ್ತಾ ಇರ್ತಾರೆ. ಅವ್ರ ಪ್ಯಾಷನ್ನೇ ಬೇರೆ ಇರುತ್ತೆ, ಅವ್ರಿಗೆ ಇಷ್ಟನೇ ಬೇರೆ ಇರುತ್ತೆ, ಅವ್ರಿಗೆ ನಾಲೆಜೇ ಬೇರೆ ಇರುತ್ತೆ. ಈ ಕಡೆ ಬಂದರೆ ಏನಾಗುತ್ತೆ, ಸ್ವಲ್ಪ ದಿನ ಸ್ವಲ್ಪ ಚಲೋ ಅನಿಸ್ಬೋದು, ಅಂದರೆ ಸ್ವಲ್ಪ ವ್ಯೂಸ್ ಸ್ವಲ್ಪ ದಿನ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರೆ, ಟಾಪಿಕ್ ಸರ್ಚ್ ಮಾಡ್ತಾರೆ, ಎಲ್ಲನೂ ಸರ್ಚ್ ಮಾಡಿ ವೀಡಿಯೋ ಮಾಡ್ತಾರೆ. ಆದರೆ ಸ್ವಲ್ಪ ದಿನ ಆದಮೇಲೆ ಸಬ್ಸ್ಕ್ರೈಬರ್ಸ್ನು ಕಡಿಮೆ ಆಗ್ತಾರೆ ಮತ್ತು ಇಂಟ್ರೆಸ್ಟು ಕಡಿಮೆ ಆಗುತ್ತೆ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗುತ್ತೆ, ವ್ಯೂಸ್ ಕಡಿಮೆ ಆಗುತ್ತೆ. ಮತ್ತು ಈಗ ಯೂಟ್ಯೂಬ್ ರಿಲೇಟೆಡ್ ಮಾಡಬೇಕು ಅಂತಂದರೆ ನಾಲೆಜ್ನ ಪಡ್ಕೋಬೇಕಾಗುತ್ತೆ. ಅದೆಲ್ಲ ಪಡ್ಕೋಬೇಕಂದ್ರೆ ಟೈಮ್ ತೊಗೊಳುತ್ತೆ, ಮತ್ತು ಅದೆಲ್ಲ ಮಾಡೋ ಪ್ರೊಸೆಸ್ಸಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್. ಆಗ ಏನಾಗುತ್ತೆ ಅಂತಂದರೆ, ಆ ಕಡೆ ಅವ್ರ ಚಾನಲ್ ಮಾಡಬೇಕು, ಎಡಿಟಿಂಗ್ ರಿಲೇಟೆಡ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ, ಮತ್ತು ಈ ಕಡೆ ಬರಬೇಕು ಯೂಟ್ಯೂಬ್ ರಿಲೇಟೆಡ್ ಮಾಡಬೇಕಂದ್ರೂ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಕ್ಯಾಟಗರಿಯಿಂದ ಚೇಂಜ್ ಮಾಡ್ತಾಯಿದ್ರೆ, ಇದು ಯೂಟ್ಯೂಬ್ ಅಷ್ಟೇ ಅಲ್ಲ, ಇದು ಎಕ್ಸಾಂಪಲ್ ಹೇಳಿದ್ದೀನಿ ನಿಮಗೆ. ಒಂದು ಕ್ಯಾಟಗರಿಗೆ ಸ್ಟಿಕ್ ಆಗಿ ಫ್ರೆಂಡ್ಸ್, ಬೇರೆ ಬೇರೆ ಚೇಂಜಸ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಚೇಂಜಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋಲ್ಲ, ಜಾಸ್ತಿ ವ್ಯೂಸ್ ಬರಲ್ಲ. ಆವಾಗ ನೀವು ಸ್ವಲ್ಪ ಚೇಂಜ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದರೂ ಒಂದು 3000, 4000, 5000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಚೇಂಜ್ ಮಾಡೋಕ್ಕೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಅನ್ಫಾಲೋ ಮಾಡ್ತಾರೆ, ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ವ್ಯೂಸ್ ಬರೋಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇಲ್ಲದೇ ಇರೋ ಟಾಪಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದೇ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ, ವ್ಯೂಸ್ ಬರುತ್ತೆ. ಈಗ ನೋಡ್ತಾ ಇದ್ರೆ ನನ್ನ ಚಾನಲ್ನಲ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನೋಡೋ ಅಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ, ವೀಡಿಯೋಸ್ನ ನೋಡ್ತಾರೆ. ಆದರೆ ಈಗ ಎಡಿಟಿಂಗ್ ಆಗಲಿ, ಕುಕ್ಕಿಂಗ್ ಆಗಲಿ, ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ, ಬೇರೆ ಬೇರೆ ಟಾಪಿಕ್ಸ್ ಇರುತ್ತೆ, ಅವ್ರಿಗೆ ಆಡಿಯನ್ಸ್ ಜಾಸ್ತಿ ಇರುತ್ತೆ. ಅಂದರೆ ಈ ಕುಕ್ಕಿಂಗ್ ಅಂದರೆ ಎಲ್ಲ ಥ್ರೂಔಟ್ ವರ್ಲ್ಡ್ ನೋಡ್ತಾರೆ, ಅಂದರೆ ಅವ್ರಿಗೆ ಲ್ಯಾಂಗ್ವೇಜ್ ಅರ್ಥ ಆಗದೇ ಇದ್ದರೂ ಕೂಡ ಜಸ್ಟ್ ವೀಡಿಯೋನಾದರೂ ನೋಡ್ತಾರೆ ಅವರು. ಆದರೆ ನನ್ನ ಯೂಟ್ಯೂಬ್ ರಿಲೇಟೆಡ್ ಅಂತಂದರೆ, ಯೂಟ್ಯೂಬ್ ಯಾರು ಇಷ್ಟಪಡ್ತಾರೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂಥವ್ರು ಅಷ್ಟೇ ಆಡಿಯನ್ಸ್ ಇರುತ್ತೆ. ಕೆಲವೊಂದು ಪರ್ಸ್ನಲೈಸ್ಡ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೋದು ಅಷ್ಟೇ, ಆದರೆ ವ್ಯೂಸ್ ಮಾತ್ರ ಕಡಿಮೆ ಬರ್ತಾ ಇರುತ್ತೆ. ಅದು ಅವ್ರಿಗೆ ಆಡಿಯನ್ಸ್ ಜಾಸ್ತಿ ಇರುತ್ತೆ, ಎಡಿಟಿಂಗ್ ಆಗಲಿ ಕುಕ್ಕಿಂಗ್ ಆಗಲಿ ಅವ್ರಿಗೆ ಆಡಿಯನ್ಸ್ ಜಾಸ್ತಿ ಇರುತ್ತೆ, ನಮಗೆ ಕಡಿಮೆ ಇರುತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ ಬರ್ಬೋದು. ಆದರೆ ಆ ಥರ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಕಡಿಮೆ $1 ಬರುತ್ತೆ. ಆದರೆ ನಮಗೆ ವ್ಯೂಸೇ ಬರಲ್ಲ, ಸ್ವಲ್ಪ $1 ಬರ್ಬೋದು, ಎರಡೂ ಈಕ್ವಲ್ ಆಗುತ್ತೆ. ಇನ್ನೂ ಜಾಸ್ತಿ ಅಂತಂದರೆ ಅಂಥ ಚಾನಲ್ಸ್ಗೆ ಬೆನಿಫಿಟ್ ಇರುತ್ತೆ. ನನ್ನ ಚಾನಲ್ಸ್ಗೆ ಆಡಿಯನ್ಸ್ ಕಡಿಮೆ ಇರುತ್ತೆ, ವ್ಯೂಸ್ ಕೂಡ ಕಡಿಮೆ ಬರುತ್ತೆ, ಅವ್ರಿಗೆ ಆಡಿಯನ್ಸು ಜಾಸ್ತಿ ಇರುತ್ತೆ, ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಬೇರೆ ಬೇರೆ ಕಂಟ್ರಿಯಿಂದ ನೋಡ್ತಾರೆ, ಬೇರೆ ಬೇರೆ ಸ್ಟೇಟಿಂದ ನೋಡ್ತಾ ಇರ್ತಾರೆ. ಆ ಥರ ಅವ್ರಿಗೆ ವ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಕನ್ನಡದಲ್ಲೇ ನೋಡ್ತಾರೆ, ಮತ್ತು ವ್ಯೂಸ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಕ್ಯಾಟಗರಿನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಚೆಕ್ ಮಾಡಿ, ಮತ್ತು ಎಂಡ್ ಸ್ಕ್ರೀನಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.